ಸರ್ ಆಗ್ಲೇ ಇವರು ಹೇಳಿದಂಗೆ ಈ ಸಿನಿಮಾ ಒಂದು ಬ್ಲಾಗರ್ಸ್ ಮೇಲೆ, ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದೀವಿ. ಹಾಗಾಗಿ ಕನೆಕ್ಟ್ ಆಗುವಂತ ವಿಷಯಗಳು ಬಹಳ ಇದೆ ಇದರಲ್ಲಿ. ಅಂದ್ರೆ ಪ್ರತಿ ಸಿನಿಮಾ ನಾನು ನೋಡ್ಬೇಕಾದ್ರೆ ಸರ್, ನಾನು ಯಾವಾಗಲೂ ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಯಾವ್ದಾರ ವಿಷಯಗಳಾಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಒಂದೇನೋ ಒಂದು ಏನಾದ್ರು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ. ಏನಕ್ಕೆ ಒಂದು ಬ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ಬ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ. ಅದೇ ರೀತಿ ಬ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಹಂಗೆ ಸಾಕಷ್ಟು ಜನ ಬ್ಲಾಗರ್ಸ್ ಇವಾಗ ಕಾಂಟೆಂಟ್ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬ್ ಅಲ್ಲಿ. ಐ ಥಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಮದುವೆ ಆದ್ರು, ಎಲ್ಲಿ ಟ್ರಿಪ್ ಹೋಗಿದ್ರು, ಏನ್ ತಿಂತಾ ಇದಾರೆ, ಎಲ್ಲಿ ಏನ್ ಬಟ್ಟೆ ಹಾಕಿದ್ದಾರೆ, ಆ ತರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಸೊ ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆ ತರ ಒಂದು ನಿಟ್ಟಲ್ಲಿ ನೋಡಿದಾಗ ಕನೆಕ್ಟ್ ಆಗುವಂತ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸರ್ ಇದರಲ್ಲಿ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆ ಜಾಗಕ್ಕೆ ಹೋದಾಗ ಏನಾದ್ರು ಆ ಥರದ ಅನುಭವಗಳು ಏನಾದ್ರು ಆಯ್ತಾ ನಿಮಗೆ? ಗೊತ್ತಿಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದರ ನೆಗೆಟಿವ್ ಎನರ್ಜಿ ಏನಾದ್ರು ನನಗೆ ಫೀಲ್ ಆಗುತ್ತಾ ಅಥವಾ ಇದ್ರದ್ದೆಲ್ಲ ಏನಾದ್ರು ಅನುಭವ ಆಗುತ್ತಾ ಅಂತ. ಗಿರಿ ಯಾಕೆ ತಿರುಗಿದ್ರು ನಿಜ ನಾನಂತ ಅಣ್ಣಂಗೆ ಫೀಲ್ ಆಗಿರೋ ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳಬೇಕು ನೀವು. ಅಣ್ಣಂಗೆ ಒಂದು 2 ಸಲ ಆಗಿದೆ. ಆಮೇಲೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕ್ವಾರ್ಟರ್ಸ್ ಅಲ್ಲಿ ಬಂದಿದ್ದು ಖಾದಿಗ್ರಾಮ ಮದುವೆ ಕೇಂದ್ರ ಅಂತ. ತುಂಬಾ ಒಂಥರ ಡಾರ್ಕ್ ಪ್ರದೇಶ, ಅದು ಒಂದು ಸ್ವಲ್ಪ ರಿಮೋಟ್ ಏರಿಯಾನೇ ಅದು. ಸೊ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಯ್ತು. ಬಟ್ ಸ್ಪಾಟ್ ಅಲ್ಲಿ ಏನೋ ಆ ಥರದ್ದು ಆಗಿಲ್ಲ ಸರ್, ಯಾಕಂದ್ರೆ ಕ್ರೂ ಜೊತೆ ಇರ್ತಿದ್ವಿ. ಸೊ ಆ ಥರದ್ದು ಏನೂ ಆಗಲಿಲ್ಲ. ನಿಮಗೆ ಕಂಫರ್ಟಬಲ್ ಝೋನು ಡ್ಯಾನ್ಸ್, ಅದರಲ್ಲಿ ಡ್ಯಾನ್ಸ್ ಕೂಡ ಬೊಂಬಾಟಾಗಿ ಬಂದಿದೆ. ಸೊ ಬೇರೆ ಅದು ಬಿಟ್ಟು ನಿಮಗೆ ಯಾವುದು ತುಂಬ ಚಾಲೆಂಜಿಂಗ್ ಅನಿಸಿದೆ ಸರ್? ರಂಗಭೂಮಿಯಿಂದ ಏನ್ ಕಲ್ತ್ಕೊಂಡ್ಬಂದಿರಂದ್ರೆ ನಾವು ಎಲ್ಲ ಪಾತ್ರಗಳನ್ನ ಮಾಡ್ಬೇಕಾಗತ್ತೆ. ನಾವು ವರ್ಸಟೈಲ್ ಆಗಿ ಇರಬೇಕು ಅಂತ ನನಗೆ ಅನ್ಸುತ್ತೆ. ನಾವು ಡೈರೆಕ್ಟರ್ಸ್ ಆಕ್ಟರ್ ಆಗಬೇಕು, ಅವ್ರಿಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲ್ಲಿ ಬರುವಂತ ಪಾತ್ರ ನಾವು ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಐ ಡೋಂಟ್ ನೋ, ಇವಾಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಸಿನಿಮಾಲಿ ಹೀರೋ ಆಗಬೇಕು, ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಅಥವಾ ಒಂದು ಲಾರ್ಜರ್ ಲೈಫ್ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ನನಗೆ ಹೇಗಿದೆ ಅಂದ್ರೆ ಎಲ್ಲ ತರ ಪಾತ್ರ ಮಾಡಬೇಕು ಸರ್. ಸೂಪರ್ ಹೀರೋ ಬಂದ್ರೆ ಅದನ್ನು ಮಾಡೋಣ ಅಂತಿದ್ದೀನಿ, ಒಂದು ವಿಲನ್ ಪಾತ್ರ ಬಂದ್ರೆ ಅದು ಮಾಡಬೇಕು ಅಂತಿದ್ದೀನಿ, ಅಂಗವಿಕಲನ ಪಾತ್ರ ಬಂದ್ರೆ ಅದು ಮಾಡ್ಬೇಕು ಅಂತಿದ್ದೀನಿ. ಐ ಥಿಂಕ್ ನಾವು ರೆಪ್ರೆಸೆಂಟ್ ಮಾಡ್ಬೋದು ಸರ್, ಆ ಒಂದು ವರ್ಗನ ರೆಪ್ರೆಸೆಂಟ್ ಮಾಡ್ಬೋದು. ಹಾಗೆ ಆ ಕಷ್ಟಗಳನ್ನ ನಾವು ಹೇಳ್ಬೋದು, ಹಾಗೆ ಅದನ್ನ ನಾವು ಅನುಭವಿಸ್ಬೋದು ಅಂತ ನನಗೆ ಅನ್ಸುತ್ತೆ. ಐ ಡೋಂಟ್ ನೋ ಸರ್, ನನಗೆ ಎಲ್ಲ ತರ ಪಾತ್ರಗಳು ಇಷ್ಟ ಆಗುತ್ತೆ. ಐ ಥಿಂಕ್ ಎಲ್ಲರೂ ಫುಲ್ ಆಫ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ 100%. ಥ್ಯಾಂಕ್ ಯು ಸರ್. ಎಷ್ಟೊಂದು ಜನ ಆಡಿಯನ್ಸ್ ಬಂದಿದ್ದಾರೆ, ವ್ಲಾಗರ್ಸ್ ಬಂದಿದ್ದಾರೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ. ನಾನು ಎಷ್ಟೊಂದು ಜನಕ್ಕೆ ಒಂದು ಸಿಂಗಲ್ ಮೆಸೇಜ್ ಅಷ್ಟೇ ಕಳಿಸಿದ್ದು, ಪ್ಲೀಸ್ ಬನ್ನಿ ಅಂತ. ತುಂಬ ಜನ ಬಂದಿದ್ದೀರಾ ನಾನು ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಸಿನಿಮಾ. ಒಂದು ಒಳ್ಳೆ ತಂಡ ಜೊತೆ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ಅದೇ ಥರ ಒಳ್ಳೆ ಸಿನಿಮಾ ತಂಡ ನಂಗೆ ಸಿಕ್ಕಿದೆ. ದ ವೆರಿ ಸಪೋರ್ಟಿವ್ ಸಿನ್ಸ್ ಬಿಗಿನಿಂಗ್. ಹೇಳ್ಬೇಕಂದ್ರೆ ಸಿದ್ದು ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಘು ಸರ್, ಗಿರಿ ಸರ್, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕಲಿಯೋದಿತ್ತು ಸಿನಿಮಾದಲ್ಲಿ, ಯಾಕೆಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನಿಸುತ್ತೆ ಇದು ಹೊಸಬರ ಸಿನಿಮಾ, ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಜನ ಆಡಿಯನ್ಸ್ ಟ್ರೇಲರ್ ಲಾಂಚಿಗೆ ಬಂದಿದ್ದಾರೆ. ಹೋಪ್ಫುಲಿ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಇದೇ ಥರ ಇಷ್ಟು ಆಡಿಯನ್ಸ್ನ ನೋಡಬೇಕು. ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು. ದಟ್ಸ್ ದ ಡ್ರೀಮ್ ಕಮ್ ಟ್ರೂ. ಹೋಪ್ಫುಲಿ ಫಿಂಗರ್ ಕ್ರಾಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಿಮ್ಮ ಫಸ್ಟ್ ಸಿನಿಮಾ, ನಿಮ್ಮ ಫಸ್ಟ್ ಮೊದಲನೇ ಸಿನಿಮಾ ಮುಗ್ಸೋದೆ ಅಲ್ಲ, ನೀವು ಸೆಕೆಂಡ್ ಇಯರ್ ಅದು ಹೆಂಗಂದ್ರೆ ಗೊತ್ತಾಗಲಿಲ್ಲ ನನಗೆ. ಡಬಲ್ ಡಿಮಿಲ್ಟ್ ಅಕ್ಕ, ನೀವು ನೋಡಿದ್ದು ಅದು ವಿಗ್ ಪಕ್ಕ. ಈಗ ಚೂರು ಎಲ್ಲಿದ್ದೀರ ಅಲ್ಲೇ ಚೂರು ಮುಂದೆ ಬನ್ನಿ. ಇದೆ ಸೀಟ್ ಎಡ್ಜ್, ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ. ತುದಿಲೇ ಇರ್ತೀರಿ. ಅವ್ರು ಯಾರೋ ಕೇಳೋದು, ಇನ್ನೊಂದ್ ಕಡೆ ಎಲ್ಲ ಹೋಗಿದ್ವಿ ಈಗ ಪ್ರಮೋಷನ್ಗೆ, ಇದೇ ತರ ಹೇಳಿದೆ. ಒಬ್ರು ಬಂದ್ಬಿಟ್ಟು ಅದೇ ತುದಿಗೆ ಬಂದಿದ್ದೀವಿ, ಮಧ್ಯದಲ್ಲಿ ಎದ್ದೋಗೋ ಥರ ಆಗ್ಬಿಡುತ್ತಾ ಅಂದ್ರೆ ಕೇಳಿದ್ರು. ಸರ್, ಕೊನೆ ತನಕ ತುದಿಲೇ ಇರ್ತೀರಾ ಅಂದ್ರೆ ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಸಖತ್ ಜರ್ನಿ ಇದೆ. ಅದರಲ್ಲಿ ಒಂದು 2 ವರ್ಷ ಸ್ಕ್ರಿಪ್ಟ್ಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಪ್ರತಿಭೆ ಚೇತನ್ ಶೆಟ್ಟಿ. ಅವ್ರದ್ದೇ ಆದಂಥ ತಂಡ ಕಟ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಗಿರಿಧರ್ ಟಿ, ವಸಂತಪುರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಪಾತ್ರ, ಯೋಗ ಟ್ರೈನರ್, ಟೀಚರ್. ನಾನು ಪ್ರೊಫೆಷನ್ನೇ ಅದು, ಸಿನಿಮಾ ಬಿಟ್ಟರೆ ಅದೇನೆ. ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ. ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ.
ದೂರ ಹೋಗ್ಬಿಡೋಣ. ಸರಿ, ಆ ಥರದ್ದು ಒಂದು ಕ್ಯಾರೆಕ್ಟ್ರು, ಅಂದ್ರೆ ಆ ಥರನೇ ಅಲ್ಲ, ರಿವೀಲ್ ಆಗೋಯ್ತು ಸರ್, ಮುಟ್ಲಿಲ್ಲ ಮುಟ್ಟಿಲ್ಲ. ಸೊ ಮಜಾ ಇದೆ, ಅಂದ್ರೆ ನಿಮ್ಗೆ ಮುಟ್ಟಿದ್ದಂತಲ್ಲ, ಪಾತ್ರ ಚೆನ್ನಾಗಿದೆ, ತುಂಬಾ ಅದ್ಭುತವಾದ ಸ್ಕ್ರೀನ್ ಪ್ಲೇ. ನಾನು ಸಿದ್ದು ಮೂಲಿಮನಿ, ಅಂದ್ರೆ ಸಿದ್ದು ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ, ಅಂದ್ರೆ ಒಂದು ಪಾದರಸ ಅಂತಾರಲ್ಲ ಆ ಥರ, ಅಂದ್ರೆ ಎಷ್ಟು ಎನರ್ಜೆಟಿಕ್ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ. ಸ್ವಲ್ಪ ನಿನ್ನೆ ಕೊಟ್ಟಿಗೆ ಆರದಿಂದ ಬಂದಿದ್ದು, ನೈಟ್ ಶೂಟ್ 5 ದಿನ, ಹಾಗಾಗಿ ಮಾತಾಡೋಕೆ ಒಂಚೂರು ಕಷ್ಟ ಆಗ್ತಿದೆ. ಬಟ್ ಎನಿವೇಸ್ ನೀವು ಮಾತಾಡ್ತೀರಾ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದೇ ಖುಷಿ ಸಿದ್ದು, ನಾವೆಲ್ಲ ದೃಷ್ಟವಂತರು ಏನೋ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಹಾಗೆಯೇ ರವೀಕ್ಷಾ ಅಪ್ಕಮಿಂಗ್ ಫಸ್ಟ್ ಸಿನಿಮಾದು ಎಂಟ್ರಿ, ನಿಮ್ಮ ಪದಾರ್ಪಣೆಯಿಂದ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸಾಗಲಿ. ಹಾಗೆಯೇ ಪ್ರೊಡ್ಯೂಸರ್ಗೂ ಅಷ್ಟೇ, ಅವ್ರದ್ದು ಮೊದಲನೇ ಸಿನಿಮಾ. ಚೇತನ್ ಶೆಟ್ಟಿ ಅವ್ರಿಗೂ ಅಷ್ಟೇ, ಹಾಗೆಯೇ ಎಲ್ಲ ದೀಪಕ್ ಅವರು ಛಾಯಾಗ್ರಾಹಕ, ಅವರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಬಂದಂತಹ ಎಲ್ಲ ವ್ಲಾಗರ್ಸ್ ಹಾಗೆ ಆಡಿಯನ್ಸ್, ನಿಮ್ಮಿಂದನೇ ಈ ಸಿನಿಮಾ, ನಿಮಗೋಸ್ಕರ ಈ ಸಿನಿಮಾ, ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಅದರಿಂದ ನಿಮಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಈ ಥರದ ಒಂದಷ್ಟು ಪ್ರಾಜೆಕ್ಟ್ಸ್ನ ಅಥವಾ ನೀವು ವ್ಲಾಗ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ನಾವು ಈ ಸಿನಿಮಾದ ಮೂಲಕ ಅಂತ ಹೇಳ್ತಿದ್ದೀನಿ. ಅಷ್ಟೇ. ಇನ್ ಬಗ್ಗೆ ಇವರು ಸಣ್ಣ ಆಗ್ತಾರೆ, ಇನ್ನೇನಿಲ್ಲ, ಮುತ್ಸದಿ ಆಗೋಷ್ಟೊತ್ತಿಗೆ ಸಣ್ಣ ಆಗ್ತಾರೆ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. So first of all, thank you producer sir, Giri sir, thank you so much. Chetan sir, thank you for the opportunity. So ಸಿದ್ದು ಬ್ರೋ, ಖಂಡಿತ ಇವ್ರು ಹೇಳ್ದಂಗೆ ನೀವು ಖಂಡಿತ ದೊಡ್ಡ ಸ್ಟಾರ್ ಆಗೇ ಆಗ್ತೀರಾ. ಆಗ್ಲೂ ದಯವಿಟ್ಟು ನನಗೆ ಮ್ಯೂಸಿಕ್ ಕೊಡಿ ಮೇಡಮ್, ನೀವು ಅಷ್ಟೇ, ಓಕೆನಾ? ಸೊ ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಂಗೆ ಅವಕಾಶ ಸಿಕ್ಕಿದ್ದು ಚೇತನ್ ಸರ್ ಇಂದ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಆ್ಯಂಡ್ ನಾನು ಮ್ಯೂಸಿಕ್ ಏನೇ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರು, ಹೊಸ ಸೌಂಡ್ಸ್ ಏನೇ ಮಾಡ್ಬೇಕಂದ್ರು, ಐ ಆಮ್ ಅ ನ್ಯೂ ಕಮರ್ ನಾವು. ಸೊ ಒಂದು ಹೊಸ ತಂಡ ಸಿಗೋದು, ಹೊಸ ಈಗ ಚೆನ್ನಾಗಿರೋ ವಿಷುವಲ್ಸ್ ಸಿಗೋದು. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ನೇ ಹಾಡಿಸಿದ್ದಾರೆ. ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ದಾರೆ, ಸಿದ್ಧಾರ್ಥ್ ಅವ್ರು ಹಾಡಿದ್ದಾರೆ. ಈಗ ಇನ್ನೊಂದು ಸಾಂಗ್ ಜಸ್ಕರಣ್ ಅವ್ರ ಸಾಂಗ್ ರಿಲೀಸ್ ಆಗ್ತಾ ಇದೆ ಇನ್ನೇನು. ಸೊ ಇಷ್ಟು ದೊಡ್ಡ ಆಪರ್ಚುನಿಟಿ ನಂಗೆ ಸಿಗಬೇಕು ಅಂದರೆ ಏನೋ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಅದೊಂದು. ಆ್ಯಂಡ್ ಈಗ ನನ್ನ ಹಿಂದಿನ ಹಿಟ್ ಸಾಂಗ್ ಬಂಗಾರದ ಗೊಂಬೆ ಅಂತ ಒಂದು ಸಾಂಗ್ ಜಸ್ಕರಣ್ ಅವ್ರು ಹಾಡಿರೋದು, ಅದು ಸ್ವಲ್ಪ ಜನ ಕೇಳಿರ್ಬೋದು ಅಂತ ಅನ್ಕೋತೀನಿ. ಸೊ ಈ ಸಿನಿಮಾ ಮೂಲಕ, ಈ ಸಿನಿಮಾ ರಿಲೀಸ್ ಆದ್ಮೇಲೂ ಅರ್ಮಾನ್ ಮಲಿಕ್ ಅವ್ರ ಸಾಂಗು ಖಂಡಿತ ಹಿಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ, ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ದೀಪು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹುಕ್ ಸ್ಟೆಪ್ 2 ಸಾಂಗು ಸೂಪರ್ ಹುಕ್ ಸ್ಟೆಪ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾದ ಆರ್ಟಿಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆ್ಯಂಡ್ ನಿಮ್ಮ ಪೊಲೀಸ್ ಗೆಟಪ್ ಹೇಳಿದ್ನಲ್ಲ ಸರ್, ಎಷ್ಟೇ ಫನ್ ಇದರಲ್ಲೂ ಇರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೌದು, ಇವ್ರು ಒಳ್ಳೆ ಯೋಗ ಪಟ್ಟು, ಇವಾಗ ಉಲ್ಟಾ ನಿಂತ್ಕೊಂಡ್ ಬಂದ್ರಿ. ಹೌದು, ನೋಡಿದೆ ಸರ್, ಅದು ಇವರೇ ಎಲ್ಲ ಕಾಲ್ ಮೇಲೆ ಇತ್ತಲ್ಲ, ಮಾಡ್ತೀರಲ್ಲ ಅದು. ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ಕುಮಾರ್ ಅವ್ರ ಜೊತೆ. ಅವಾಗಲೇ ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಇದೆ ಅಣ್ಣ, ನಾನು ಮಾಡಬೇಕು, ನೀವು ಮಾಡೋಣ ಅಂತ. ಸೊ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಹೇಳಿದೆ, ನೋಡು, ಸುಮ್ಮನೆ 1 ದಿನಕ್ಕೆ 2 ದಿನಕ್ಕೆ ಅವೆಲ್ಲ ಕರೆಸ್ಕೊಬೇಡ, ಚೆನ್ನಾಗಿ ಯೂಸ್ ಮಾಡ್ಕೊ, ನಮ್ಮನ್ನು ವರ್ಕ್ ತೆಗ್ಸು ಅಂದೆ. 10 ದಿನ ಓಡಿಸೋ ನೈಟಲ್ಲಿ ಚೆನ್ನಾಗಿ ಓಡಿಸ್ದ, ಚೆನ್ನಾಗಿ ಓಡಿಸಿ ಬರೀ ಬೈದಲ್ಲೇ ಬಿಟ್ಕೊಂಡು ಮಾಡಿಬಿಟ್ಟ ನಮ್ಮನ್ನ. ಅಲ್ಲ, ಓಡಿದ್ರು ಸಣ್ಣ ಆಗಲ್ಲ, ಯಾಕಂದ್ರೆ ಇರೋದೇ ಹಂಗೆ ನಾವು. ಸೊ ಒಳ್ಳೊಳ್ಳೆ ನಟರುಗಳು, ಒಳ್ಳೆ ಪ್ರತಿಭಾವಂತ ನಟರುಗಳು, ಪ್ರತಿಭಾವಂತ ಯೋಗ ಪಟ್ಟು ಹಿರಿಯ ಮುತ್ಸದಿ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಗಿರಿಯವರು, ಅಂದರೆ ನಾನಲ್ಲ, ನಮ್ಮ ಪ್ರೊಡ್ಯೂಸರ್ ಗಿರಿಯವರು, ಏನು ಬೇಕಾದ್ರೂ ಚೆನ್ನಾಗಿ ಮಾಡುವ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಜನ ಸೀಟ್ ಎಡ್ಜಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡಿದ್ವಿ. ಸೀಟ್ ಎಡ್ಜಲ್ಲೇ ಇರೋ ಥರ ಇದೆ. ಸೊ ಈ ಹೊಸ ತಂಡಕ್ಕೆ, ಹೊಸ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಈ ಪೊಲೀಸ್ ಪಾತ್ರ ನಿಮ್ಮನ್ನ ಹುಟ್ಟಿದ ಹೇಗೆ ಅಂತ? ಪೊಲೀಸ್ ಪಾತ್ರ ನಿಮ್ಮನ್ನ ಆಯ್ಕೆ ಮಾಡಿದ ಹೇಗೆ ಅಂತ? ಪೊಲೀಸ್ ಪಾತ್ರ ಅದೇ ವಾಚ್ಮೆನ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಪಾತ್ರ ಮಾಡಿಸಿದ್ರು ನನ್ನ ಕೈಲಿ. ಈ ರೀತಿ ಇರೋದು ನೋಡಿ ಕೊಟ್ಟಿದ್ದ ಅಂತ? ನಾ ಪೊಲೀಸ್ ತರ ಇದ್ದೀನಿ, ಮಾಡ್ತಾ ಇದ್ದೀನಿ ನಾನು. ಯಾವ್ದೋ ಮಾಡಿದ್ರಪ್ಪ ಕಾಮಿಡಿ. ಅಲ್ಲ, ಅದೇನೆ ನಮ್ಮ ಮುತ್ತಾತ ಬಂದು ಪೊಲೀಸ್ ತಿಮ್ಮಯ್ಯ ಅಂತ, ನಾವು ಪೊಲೀಸ್ ಆಗಲಿಲ್ಲ, ಸಿನಿಮಾದಲ್ಲಿ ಆಗ್ತಾ ಇದೀವಿ ಅಷ್ಟೇ.
ಇದೇನು ಭಯ ಪಟ್ರಾ ಏನಾದರೂ ಶೂಟಿಂಗ್? ಸಿಕ್ಕಾಪಟ್ಟೆ ಭಯ ಪಟ್ವಿ ಯಾವ ಕಾರಣ? ಊರನ್ನ ನೋಡಿ. ಪಕ್ಕದಲ್ಲೇ ಅವ್ರನ್ನ? ಮಾತು ಮುಂಚೆ ಅನ್ನೋರಿ ನಮ್ಮನ್ನ ಇರಯ್ಯ ಇಂಥ ನೈಟ್ ಮೊದಲ ಯಾಕಯ್ಯ ಹಿಂಸೆ ಇರ್ತೀಯ ಇವ್ರನ್ನ ನೋಡಿ ಭಯ ಪಟ್ಟಿದ್ದೀವಿ ನಾವು. ಸೀಟ್ ಎಡ್ಜ್ ಜನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಬ್ಲೂಟೂತ್ ಕನೆಕ್ಟ್ ಆಗೋ ಹಂಗೆ ಇದು ಕೂಡ ಸೀಟ್ ಎಡ್ಜಲ್ಲಿ ಕೂತ್ಕೊಂಡ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ. ಥ್ರಿಲ್ಲರು, ಹಾರರ್ ಥ್ರಿಲ್ಲರು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲ ಅಣ್ಣ. ವ್ಲಾಗಿಂಗ್ ಮಾಡಬೇಕು, ತಿಂಡಿ ತಿನ್ನೋದು ಮಾಡಬೇಕು, ಹೋಗೋದು ಮಾಡಬೇಕು, ಏನೋ ಮಾಡಬೇಕು ಅಂತಿರುತ್ತಲ್ಲ, ಅದನ್ನ ಮಾಡಕ್ಕೆ ಹೊರಟಂತ ನಾಯಕ. ಅದ್ರ ಜೊತೆಗೆ ನಾನು ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೋಗ್ತೀವಿ. ಬಟ್ ಅವ್ರು ಮಾಡೋದು ಅವರೇ ಮಾಡಬೇಕು, ನಾವು ಮಾಡೋದು ನಾವು ಮಾಡಬೇಕು ಅಂತ ಹೇಳ್ತೀವಿ ನಾವು. ಅದು ಆ ಥರ. ಮಿಕ್ಕಿದ ನಮ್ಮ ಹಿರಿಯ ಉತ್ಸದಿ ಮಾತಾಡ್ತಾರೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ರೌಡು. ಚೇತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮಾಮ ಬರ್ತಾರೇನೋ ಅಂತ. ಹೂ ಕಣೋ, ದೇವ್ರು ನಂಬು ಬಂದಿದೆ. ಸೊ ಇವತ್ತೆಲ್ಲರೂ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿ ಟ್ರೈಲರ್ ಲಾಂಚ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ಥರ 30ನೇ ತಾರೀಕು ದಯವಿಟ್ಟು ಬಂದು ಎಲ್ಲರೂ ನಮ್ಮ ಮೀಡಿಯಾ ಪ್ರಕಾರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಬಂದು ನಮ್ಮ ಸಿದ್ದು ಮೂವಿ, ನಮ್ಮ ಚೇತು ಕನಸಿದು. ಯಾಕಂದರೆ ನಾನು ಚೇತುನ ತುಂಬ ಹತ್ರದಿಂದ ನೋಡಿದ್ದೀನಿ, ಚೇತು ತುಂಬ ಕಷ್ಟಪಟ್ಟಿರೋದು ನೋಡಿದ್ದೀನಿ ಸಿನಿಮಾಗೋಸ್ಕರ. ನಂತರ ಒಳ್ಳೆ ಟೀಮ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಮೇಕಿಂಗ್ ಆಗಲಿ, ಒಳ್ಳೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಂದು ಒಳ್ಳೆ ಪ್ರಯತ್ನ. ಚೇತು ಆಗಿರ್ಬೋದು, ನಮ್ಮ ಸಿದ್ದು ಅವ್ರ ಜೊತೆ ನಂದು ಇದು 2ನೇ ಮೂವಿ. ಸಿದ್ದು ಪರ್ಫಾರ್ಮೆನ್ಸ್ಗೆ ನಾನು ಅವ್ರಿಗೆ ಯಾವತ್ತಿಗೂ ಹೇಳ್ತಾ ಇರ್ತೀನಿ, ಸಿದ್ದು ಯು ಆರ್ ಆಲ್ವೇಸ್ ದ ಬೆಸ್ಟ್, ಯು ಗೋನ ಬಿ ಅ ಸ್ಟಾರ್ ಆ್ಯಂಡ್ ಯು ಆರ್ ಸ್ಟಾರ್. ಆಮೇಲೆ ರವೀಕ್ಷಾ ಮ್ಯಾಮ್ ನಿಮ್ಮ ಜೊತೆ ಥ್ಯಾಂಕ್ ಯು. ಇದೇ ವಿಸಿಲ್ ಅವ್ರು ಬೆಳೆದಾಗಲೂ ಬರಬೇಕು. ಅವ್ರು ಬೆಳೀತಾರೆ, ನಾನು ಅದನ್ನು ನೋಡಲೇಬೇಕು ಮಾಮ. ಯಾಕಂದರೆ ಯು ವರ್ತ್ ಇಟ್ ಅಷ್ಟೇ. ನಂತರ ರವೀಕ್ಷಾ ಮ್ಯಾಮ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ, ತುಂಬ ಚೆನ್ನಾಗಿತ್ತು. ನಂತರ ನಮ್ಮ ಪ್ರವೀಣನ್ ಆಗಿರೋದು, ಸಾರಿ ಭಯ್ಯ, ಪುನೀತನ ಅವ್ರ ಜೊತೆ ಆಗಿರ್ಬೋದು. ಯಾಕಂದರೆ ಅವ್ರದ್ದು ತುಂಬ ಹೇಳಬೇಕು ಅಂದರೆ ಒಂದು ಸೀಕ್ವೆನ್ಸಲ್ಲಿ 20 ಸಲ ರೀಟೇಕ್ ಆಗಿದ್ರು ಅದೇ ಎನರ್ಜಿ ಪಲ್ಟಿ ವರ್ಕ್ ಬಿದ್ದಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಶಾರ್ಟ್ ಸರ್. ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಸೀಟೇಜಲ್ಲಿ ನೀವು ನೋಡ್ಬಿಟ್ಟು ಅವ್ರದ್ದು ವರ್ಕ್ನ ನೀವು ಅದನ್ನು ಥಿಯೇಟರಲ್ಲಿ ಹೇಳ್ತೀರಾ. ಆಮೇಲೆ ರಘು ಸರ್, ಗಿರಿ ಸರ್, ಎಲ್ಲರೂ, ಆಲ್ ಮೈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ನನ್ನ ಯೂನಿಟ್ ಟೀಮ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವೆಂಕಿ, ಚಂದ್ರು, ಬಾಲ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ದಯವಿಟ್ಟು ಬಂದು 30ನೇ ತಾರೀಕು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಂತರ ನಮ್ಮ ಪ್ರೊಡ್ಯೂಸರ್ ಗಿರಿಯಣ್ಣ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನಾನು ಏನೇ ಕೇಳಿದ್ರೂ ಕಾಂಪ್ರಮೈಸ್ ಮಾಡದೆ ಕೊಟ್ರಿ, ತುಂಬ ಯಾಕಂದರೆ ಇದು ನೈಟ್ ಎಪಿಸೋಡು. ನಾವು ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಪೂರ್ತಿ ನೈಟ್ ಎಪಿಸೋಡೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣಾಜಿ. ಯಾವುದು ಕಾಂಪ್ರಮೈಸ್ ಇಲ್ಲದೆ ಮಾಡಿಕೊಟ್ರಕ್ಕೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು. ಅಥವಾ ನಾವು 40 ಜನ ಊಟ ತಿಂದಿದ್ದೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂಥ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು. ಇದೇ ತಿಂಗಳು ಜನವರಿ 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸೀಟ್ ಎಡ್ಜ್. ಸೊ ಈಗ ಹೇಗೆ ಬಂದಿದ್ದೀರೋ, ನಮಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಅವತ್ತು ಬಂದು ನಿಮ್ಮ ಸಪೋರ್ಟ್ ಮಾಡಿ, ಇನ್ನು ನಿಮ್ಮ ಬೆಂಬಲ ಬೇಕು ಅಷ್ಟೇ. ಈ ಸಬ್ಜೆಕ್ಟ್ನ ಆಯ್ಕೆ ಮಾಡೋ ಕಾರಣ ಏನು ಸರ್? ಇದೇ ಸಬ್ಜೆಕ್ಟ್ ಮಾಡಬೇಕು ಅಂತಿದ್ದೆ ಸರ್. ಇದು ದಿನನಿತ್ಯ ನಡೆಯುವಂಥ ಘಟನೆಗಳು. ಈಗ ಅಕ್ಕಪಕ್ಕ ಯಾರೇ ನೋಡಿದ್ರು ಒಂದು ಮೊಬೈಲ್ ಸಿಕ್ತು ಅಂದರೆ ಸಾಕು, ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸೊ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು, ಅದೆಲ್ಲ ವ್ಲಾಗ್ಸ್ ಮಾಡ್ತಾರೆ. ಏನಂದರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ. ಬಟ್ ಫೇಮಸ್ ಆಗೋದು ಅಷ್ಟೊಂದು ಸುಲಭ ಇಲ್ಲ. ಸೊ ಅದಾದಂಥ ಟ್ರೋಲ್ಗಳು, ನೆಗೆಟಿವಿಟಿ ಎಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಅದನ್ನ ಇಟ್ಕೊಂಡು ಈ ಗೋಸ್ಟ್ ಹಂಟಿಂಗು ಆ ಥರ ಎಲ್ಲ ದಿನನಿತ್ಯದ ತೊಗೊಂಡು ಇದು ಮಾಡಿರೋದು ಸರ್. ಈಗ ಈ ರಿಲೀಸ್ ಡೇಟ್ ಹಾಕಿದ್ದೀರಿ, ಅವತ್ತಿಗೆ ಸುಮಾರು ಸಿನಿಮಾ ರಿಲೀಸ್ ಇದೆ, 5-6 ಸಿನಿಮಾ ರಿಲೀಸ್ ಇದೆ. ಹೌದು ಸರ್. ಸೊ ನೀವು ಹೇಗೆ ಥಿಯೇಟರ್ ಸೆಟಪ್ಸ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಯಾರು ಡಿಸ್ಟ್ರಿಬ್ಯೂಟರ್ ನಿಮಗೆ? ಡಿಸ್ಟ್ರಿಬ್ಯೂಟರ್ ಬಂದು ವಿಜಯ್ ಸಿನಿಮಾಸ್ ಸರ್. ಆಲ್ರೆಡಿ ಪ್ಲ್ಯಾನ್ ನಡೀತಿದೆ. ಒಂದು 70 ಸೆಂಟ್ರಲ್ಲಿ ಬರೋ ಥರ ಪ್ಲ್ಯಾನ್ ಇದೆ. ನಿಮ್ಮ ಕಾನ್ಸಂಟ್ರೇಷನ್ ಮಲ್ಟಿಪ್ಲೆಕ್ಸಾ ಸಿಂಗಲ್ ಥಿಯೇಟರ್ಗಳ? ಮಲ್ಟಿಪ್ಲೆಕ್ಸ್ ಸರ್. ಮಲ್ಟಿಪ್ಲೆಕ್ಸ್ ಪ್ಲಸ್ ಕೆಲವೊಂದು ಸಿಲ್ವರ್ ಸೀಟರ್ಸ್. ನಿಮಗೆ ಓವರಾಲ್ ಹೇಗೆ ಅನಿಸುತ್ತೆ?
ಈಗ ಈಗಿನ ಅಟ್ಮಾಸ್ಫಿಯರು ಅಥವಾ ಸಿನಿಮಾ ರಿಲೀಸಿಂಗ್ ಟೈಮ್ ಅಟ್ಮಾಸ್ಫಿಯರ್ ಹೇಗೆ ಅನಿಸುತ್ತೆ? ಎಲ್ಲ ಕಂಫರ್ಟಬಲ್ ಆಗುತ್ತೆ ಅನಿಸುತ್ತಾ ನಿಮಗೆ? ಸರ್ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ. ಆ ಥರ. ಸರ್ ಈಗ 27ರಿಂದ ಫಿಲ್ಮ್ ಫೆಸ್ಟಿವಲ್ ಶುರುವಾಗ್ತದೆ. ಸೊ ಆವಾಗ ಕೆಲವರೆಲ್ಲ ಸಿನಿಮಾಸ್ನ ಅಲ್ಲಿ ಪ್ರೀಮಿಯರ್ ಮಾಡಬೇಕು ಅಂತ ಆ ಥರ ಮಾಡ್ತಾರೆ. ನೀವು ಆ ಥರದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ಸದ್ಯಕ್ಕಿಲ್ಲ, ಈಗ ಸೆನ್ಸಾರ್ ಮುಗಿದಿರೋದು, ಸೊ ಅವಕಾಶ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗೋದು ಮಾತ್ರ ಅಲ್ಲ, ಸೆಲೆಕ್ಟ್ ಆದರೆ ಮಾತ್ರ ಆಗಲ್ಲ. ಬಿಡಿ ಇದು ನಿಮ್ಮ ಸಿನಿಮಾಗೆ ಈ ಥಿಯೇಟ್ರ್ಗಳು, ಯಾಕಂದ್ರೆ ನಾವು ಒಂದು ಸುಮ್ಮನೆ ಜನರಲ್ ಆಗಿ ಹೇಳಿದ್ದು ಕಪಾಲಿ ಅಂತ ಈಗ ಒಂದು ಥಿಯೇಟ್ರ್ ಓಪನ್ ಆಗಿದೆ. ಅಲ್ಲಿ ಡಾಲ್ಬಿನೋ ಅಥವಾ ಎಫೆಕ್ಟ್ ಸೌಂಡ್ ಎಫೆಕ್ಟು ತುಂಬ ಜೋರಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ನಿಮ್ಮ ಸಿನಿಮಾ ಅಲ್ಲಿಗೆ ಏನಾದ್ರು ಪ್ರೊಜೆಕ್ಷನ್ ಆದರೆ ಭಾಳಷ್ಟು ಜನಕ್ಕೆ ಇನ್ನೂ ಬೇರೆ ಥರದ ಇಂಪ್ಯಾಕ್ಟ್, ಸೌಂಡ್ ಎಫೆಕ್ಟಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಆ ಪ್ರಯತ್ನ ಮಾಡ್ಕೊಂಡಿದ್ದೀರಾ ಅಂತ? ಮಾಡ್ಕೊಂಡಿದ್ದೀವಿ ಸರ್. ಕೇಳಿದ್ದೀರಾ? ಅಲ್ಲಿ ಅಲ್ಲಾಗುತ್ತೆ ಸರ್, ಸ್ಕ್ರೀನಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಆಗುತ್ತೆ, ಅಲ್ಲಿಗೆಲ್ಲ ಶೋ ಆಗ್ತಿ ಅಲ್ಲಾಗೆ ಯಾಕಂದ್ರೆ ಆಗುತ್ತೆ ಅಂತ. ಚೆನ್ನಾಗಿದೆ ಸ್ಕ್ರೀನಿಂಗ್. ಅಲ್ಲಿ ಸೌಂಡ್ ಚೆನ್ನಾಗಿರೋದ್ರಿಂದ ನೀವು ಅಲ್ಲಿ ಮತ್ತೊಬ್ಬರಿಗೆಲ್ಲ ತೋರಿಸಿದ್ರೆ ನಿಮ್ಗೆ ಒಂದೊಂದಷ್ಟು ಇನ್ನೂ ಹೈಪ್ ಆಗುತ್ತೆ, ನಿಮ್ಮ ವರ್ಕು ಗೊತ್ತಾಗುತ್ತೆ ಅಲ್ಲಿ. ಹೌದು ಸರ್, ಹೌದು. ಆ ವರ್ಕ್ ಗೊತ್ತಾಗುತ್ತೆ. ಇಲ್ಲ, ನಿಮಗೆ ಈ ಸಿನಿಮಾ ನಿಮ್ಮ ಲೈಫ್ ಕೆರಿಯರ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ? ಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಹಿಂಗೆ ಇಂಪಾರ್ಟೆಂಟ್ ಹೇಗಾಗುತ್ತೆ? ಮೊದಲನೇ ಸಿನಿಮಾ, ಅದರಿಂದ ಎಷ್ಟು ವರ್ಷದಿಂದ ಮಾಡಿದ್ದೀರಿ ಪ್ರಾಜೆಕ್ಟ್ ವರ್ಕ್? ಸರ್ ಇದಕ್ಕೂ ಮುಂಚೆ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಬ್ಜೆಕ್ಟ್ ಎಷ್ಟು ವರ್ಷದಿಂದ? ಸರ್ ಈ ಸಬ್ಜೆಕ್ಟ್ 3 ವರ್ಷದಿಂದ ಮಾಡ್ಕೊಂಡಿರೋದು. ಸೊ ಸಿನಿಮಾನು ಸೋಷಿಯಲ್ ಮೀಡಿಯಲ್ಲಿ ಆಗುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ನನಗೆ ಆಗ್ತಾನೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಮಾಧ್ಯಮದವರು ಮತ್ತು ಬ್ಲಾಗರ್ಸು ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಮ್ಮ ಟ್ರೈಲರ್ ರಿಲೀಸ್ ಇದೆ, ಬನ್ನಿ ಎಲ್ಲರೂ ಅಂತೇಳಿ ಒಂದು ಮೆಸೇಜ್ ಮುಖಾಂತರ ಕರೆದಿದ್ವಿ. ಎಲ್ಲರೂ ಬಂದಿದ್ರ. ಇದು ನಾನು ನೋಡಿದ್ರೆ ಕ್ರೌಡ್ ಫುಲ್ ಇದೆ. ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು 30ನೇ ತಾರೀಕು ಸೀಟೆಡ್ ಸಿನಿಮಾ ರಿಲೀಸ್ ಇದೆ. ನೀವೆಲ್ಲ ಬಂದು ಮತ್ತು ನಿಮ್ಮ ಜೊತೆಲಿರೋರಿಗೆಲ್ಲ ತಿಳಿಸಿ ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು. ಇನ್ನು ಮುಂದೆ ಸಿನಿಮಾ ಮಾಡೋದಕ್ಕೆ ನಮಗೊಂದು ಸಹಕಾರ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಗಾಗೆ ಮಾಡಿ ಸಿನಿಮಾನ ಸರ್? ಫ್ರೆಂಡ್ಗೋಸ್ಕರ ಮಾಡಿದಂಥ ಸಿನಿಮಾನ? ಇಲ್ಲ, ಫ್ರೆಂಡ್ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ಚೇತನ್ ನಮ್ಮ ಪರಿಚಯ ಆಗಿದ್ದು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಮ್ಮ ನಂಬರ್ ಕೇಳಿದ್ರು. ಒಂದು 2 ವರ್ಷದಿಂದ ಸತತ ಪ್ರಯತ್ನ. ನಂಬರ್ ಕೊಟ್ಟಿದ್ದೆ. ಬೆಳಿಗ್ಗೆ ಎದ್ರೆ ಒಂದು ಗುಡ್ ಮಾರ್ನಿಂಗು, ಸರ್ ಇವತ್ತು ಫ್ರೀ ಇದ್ದರೆ ಒಂದು 1 ಅವರ್ ಸ್ಟೋರಿ ಹೇಳ್ತೀನಿ ಅನ್ನೋ. ವೆಯ್ಟ್ ಮಾಡಿ ಅಂದ್ರೆ 2 years ವೆಯ್ಟ್ ಮಾಡಿದ್ವಿ. ಲಾಸ್ಟಿಗೂ ನೋಡೋಣ ಆಗಲಿ ಏನಿದೆ ಕತೆ ನೋಡೋಣ ಅಂತೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ. ಕತೆ ಕೇಳಿದ್ವಿ. ಕತೆ ಏನು ಹೇಳಿದ್ರು ಆ ಕತೆ ನಾವು ಫುಲ್ ಮೂವಿ ನೋಡಿದಾಗೂ ಅದೇ ರೀತಿ ಇದೆ. ಅದೇ ಥರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸಿದ್ದು ಅಂಡ್ ನಾನು 3 ಜನ ಒಂದೇ ಸ್ಕೂಲ್ನಲ್ಲಿ ಓದಿದ ಸ್ಟೂಡೆಂಟ್ಸು. ಆ್ಯಂಡ್ ನಾನು ಅವ್ರಿಗೆ ಸೀನಿಯರ್ ಅಫ್ಕೋರ್ಸ್. ಸೊ ಚೇತುವಿಗೆ ಒಂದ್ಸರಿ ಕಾಲ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಪುನೀತ್ ಸಿಂಗ್, ಒಂದು ಕ್ಯಾರೆಕ್ಟರ್ ಇದೆ, ಹಿಂದಿ ಮಾತಾಡೋ ಒಂದು ನಾರ್ತ್ ಇಂಡಿಯನ್ ಕ್ಯಾರೆಕ್ಟರು, ಬಟ್ ತುಂಬ ಚೆನ್ನಾಗಿದೆ ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ಅಂತ ಹೇಳಿ ಒಪ್ಕೊಂಡು ಸಿನಿಮಾ ಮಾಡಿದ್ದು. ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕ್ಯಾರೆಕ್ಟರು. ಆ್ಯಂಡ್ ಸಿನಿಮಾದಲ್ಲಿ ಹೀರೋಗೂ ಒಂದು ಕಡೆ ಒಂದು ಈ ಏನು ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡುವಂಥ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಆಕಾಶ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಾಂಗ್ಸ್ ಆಲ್ರೆಡಿ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ, ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಾಂಗ್ಸ್. ಆ್ಯಂಡ್ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಥ್ಯಾಂಕ್ ಯು. ಸೊ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ. ಥ್ಯಾಂಕ್ ಯು.